ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಗುರುಗಳು ಇದ್ದೇ ಇರ್ತಾರೆ. ನಿಮ್ಮ ಜೀವನದಲ್ಲಿ ಒಬ್ಬ ಯಾರಾದ್ರೊಬ್ರು ಬೆಳಕು ಆಗ್ಬೇಕು ಅಂದ್ರೆ ಅದು ಗುರು ಇದ್ದೇ ಇರ್ತಾರೆ. ಸೊ ನಾವ್ ಯಾರಾದ್ರೂ ನಮ್ಗೆ ಸಹಾಯ ಮಾಡಿದವ್ರನ್ನ, ನಮ್ಗೆ ದಾರಿ ತೋರ್ದವ್ರನ್ನ ನಾವು ನೆನ್ಸ್ಕೊಳ್ತೀವಿ. ನನ್ನ ಗುರು ಆಗಿ ಇವ್ರಿದ್ರು, ನನ್ನ ವಿದ್ಯೆಯನ್ನ ಕಲಿಸಿದವರು ಇವರು, ನನಗೇನೋ ಒಂದು ಇವಾಗ ಸ್ಪೋರ್ಟ್ಸ್ ಅಲ್ಲಿ ಇದ್ವಿ ಅಂತ ಅನ್ಕೊಳ್ಳಿ, ಒಬ್ಬ ಸ್ಪೋರ್ಟ್ಸ್ ಅಲ್ಲಿ ಕಲಿಸಿದ್ದು ಇವರು ಅಂತ ಹೇಳಿ ಪ್ರತಿಯೊಬ್ಬರನ್ನ ನಾವು ಗುರುಗಳಾಗಿ ನಾವು ಪೂಜಿಸ್ತೀವಿ. ಅದೇ ರೀತಿ ನಿಮ್ಗೂ ಕೂಡ ದುಡ್ಡನ್ನ ಮಾಡೋದಕ್ಕಾಗಿ ನಮ್ಮ ಗುರುಗಳಾಗಿ ನಮ್ ಜೊತೆ ಇದ್ದಾರೆ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳು. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ವೀಕ್ಷಕರೇ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನು ವಿಷಯ ಇರುತ್ತೆ, ಯಾವ್ಯಾವ ರೀತಿ ನಾವು ದುಡ್ಡನ್ನ ಅಳವಡಿಸ್ಕೋಬೇಕು, ದುಡ್ಡು ನಮ್ಮ ಹಿಂದೆ ಯಾವ ರೀತಿ ಬರಬೇಕು ಅಂತ ಹೇಳಿ ಒಂದು ಅದ್ಭುತವಾದಂತಹ ಸಂಚಿಕೆಯನ್ನ ಮೂಡ್ ಬರೋ ತರ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ, ಸುಸ್ವಾಗತ ಗುರುಜಿ. ನಮಸ್ತೆ ಅಮ್ಮ. ಹಲವಾರು ವೀಕ್ಷಕರು ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ದುಡ್ಡು 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 ಏನಪ್ಪ, ಪ್ರತಿ ವಿಡಿಯೋದಲ್ಲಿ ಇವರು ದುಡ್ಡು ಹೇಳ್ತವ್ರೆ ಅಂತಾನೆ ಹೇಳ್ತಾ ಇರ್ತಾರೆ. ಗುರುಜಿ, ನಿಮ್ಗೆ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಗುರುಜಿ, ನಿಮಗೆ ಪರ್ಸನಲ್ ಆಗಿ? ನಾವು ಮಕ್ಕಳನ್ನ ಬಿಟ್ಟು ಬೇರೆ ಕಡೆ ತುಂಬಾ ದಿವಸ ಇದ್ದು ಬಿಡ್ತೀವಿ. ಅರ್ಥ ಆಯ್ತಾ? ಈಗ ಮನೆಯಲ್ಲಿ ನಮ್ಮ ಶ್ರೀಮತಿಯನ್ನ ಬಿಟ್ಟು ಬೇರೆ ಕಡೆ ತುಂಬಾ ದಿವಸ ಇದ್ದು ಬಿಡ್ತೀವಿ ಅಲ್ವಾ? ಮನೆಯಲ್ಲಿ ತಂದೆ ತಾಯಿಗಳನ್ನ ಬಿಟ್ಟು ನಾವು ತುಂಬಾ ದಿವಸ ಬೇರೆ ಕಡೆ ಇದ್ದು ಬಿಡ್ತೀವಿ. ಹೌದು. ಆದ್ರೆ ಈ ದುಡ್ಡನ್ನ ಬಿಟ್ಟು ನಾವಿರೋಕ್ ಸಾಧ್ಯನೇ ಇಲ್ಲ. ಈ ದುಡ್ಡು ಅನ್ನೋದು ನಮಗೆ ಎಷ್ಟು ಮುಖ್ಯ ಅಂತಂದ್ರೆ, ನಾವು 24 ಗಂಟೆ ಉಸಿರನ್ನಾಡ್ತೀವಲ್ವಾ, ಅಷ್ಟೇ ಮುಖ್ಯ ಈ ದುಡ್ಡು ಅಂತ ಹೇಳ್ಬೋದು. ಅದ್ಭುತ ಗುರುಜಿ, ಅದ್ಭುತ. ಸೊ ಇವಾಗ ಎಲ್ರು ದುಡ್ಡಿನ ಹಿಂದೆ ಇದ್ದಾರೆ. ನಿಮಗೆ ಯಾಕೆ ಗುರುಜಿ ನಿಮಗ್ ಮಾತ್ರ ಇಷ್ಟು ದುಡ್ಡು ಮಾಡ್ಬೇಕು ಅಂತ ಆಸೆ ಬಂದಿದ್ದು? ಯಾವ ವರ್ಷದಲ್ಲಿ, ಯಾವ ಏಜ್ ನಲ್ಲಿ ನೀವು ದುಡ್ಡು ಮಾಡ್ಬೇಕು, ನನ್ನ ಕಾಲ ಮೇಲೆ ನಾವು ನಿಂತ್ಕೊಬೇಕು, 4 ಜನಕ್ಕೆ ನಾನು ಹೇಳ್ಬೇಕು ಅನ್ನೋದು ಯಾವ ಒಂದು ವಯಸ್ಸಿನಲ್ಲಿ ನಿಮ್ಗೆ ಬಂತು ಗುರುಜಿ? ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದ್ರೆ ದುಡ್ಡಿನ ಮೇಲೆ ಶಕ್ತಿ ಅನ್ನೋದೇನಿದೆ ಅಂದ್ರೆ, ದುಡ್ಡಿನಿಂದಲೇ ಎಲ್ಲ ಅನ್ನೋದನ್ನ ನಾವು ಯಾವಾಗ ತಿಳ್ಕೊಂತೀವಿ ಅಂತಂದ್ರೆ, ದುಡ್ಡು ಇಲ್ಲದೆ ನಾವು ಕಷ್ಟ ಬೀಳ್ತೀವಲ್ವಾ, ಆವಾಗ ತಿಳ್ಕೊಂತೀವಿ. ಆ ರೀತಿಯಾದಂತಹ ಜನಕ್ಕೆ, ನಮ್ಮ ಸಮಾಜಕ್ಕೆ ದುಡ್ಡಿಲ್ಲ ಅಂತಂದ್ರೆ ಎಷ್ಟು ಅದರ ಹಿಂದೆ ಸಮಸ್ಯೆಗಳಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು, ನಾನು ಏನೇ ಮಾಡಿ ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂತು. ಆಗ ತುಂಬಾ ದಿವಸಗಳಿಂದ ಹುಡುಕಿ 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 ಈ ದುಡ್ಡನ್ನು ಸುಲಭವಾಗಿ ಸಂಪಾದನೆ ಮಾಡುವಂತ ಮಾರ್ಗ ಕಂಡುಹಿಡಿಬೇಕು. ಆ ಮಾರ್ಗ ಕಂಡುಹಿಡಿದು ನಮ್ಮ ಸಮಾಜದಲ್ಲಿ ಎಲ್ಲರೂ ಈ ಸಮಸ್ಯೆಗಳಿಂದ ಹೊರಬರಬೇಕು, ದುಡ್ಡಿನ ಸಮಸ್ಯೆ ಇರಬಾರ್ದು ಅಂತ ನಾನು ಆ ದಿನ ನಿರ್ಧಾರ ಮಾಡಿ ಈ ಮನಿ ಮಂತ್ರ ಸಬ್ಜೆಕ್ಟ್ ಅನ್ನ ಕಲಿತು ಈ ದುಡ್ಡನ್ನ ಸುಲಭವಾಗಿ ಬರುವಂತಹ ಮಾರ್ಗವನ್ನ ತಿಳ್ಕೊಂಡು ಈ ದಿನ ದುಡ್ಡನ್ನ ಸುಲಭವಾಗಿ ಸಂಪಾದನೆ ಮಾಡ್ತಾ ಇದ್ದೀವಿ. ಅದ್ಭುತ ಗುರುಜಿ. ಈ ಒಂದು ಮನಿ ಮಂತ್ರ ಸಬ್ಜೆಕ್ಟ್ ಅನ್ನ ನೀವು ಕಲಿತು, ನಾನ್ ಮಾತ್ರ ಕಲಿದೆ, ನನ್ನವರು ಕಲಿಬೇಕು ಅಂತ ಹೇಳಿ ಶುರು ಮಾಡಿದಿರ. ಎಲ್ರು ಕೋಟ್ಯಾಧಿಪತಿ ಆಗ್ತಾರೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ಏನ್ ಹೇಳ್ತಾ ಇದ್ದೀರಾ ಗುರುಜಿ? ದನವಿರುವ ತನಕ ನೀ ದಿನಕರನಂತಕ್ಕುಂ, ದನ ತೀರಿದ ಮರು ದಿನವೇ ಆಳೂರು ಶಿಣುಕ್ಕನಂತಕ್ಕುಂ. ಅಂದ್ರೆ ದುಡ್ಡು ನಿನ್ನಲ್ಲಿ ಇರುವ ತನಕ ನೀನು ಮಹಾರಾಜ, ದುಡ್ಡು ನಿನ್ನಲ್ಲಿ ಇಲ್ಲದೆ ಇರುವ ಕ್ಷಣ ನೀನು ಎಣಕ್ಕೆ ಸಮಾನ ಅಂತ ಹೇಳ್ತಾ ಇದೆ ಸರ್ವಜ್ಞನ ವಚನ. ಆದ್ದರಿಂದ ದುಡ್ಡು ಎಷ್ಟು ಮುಖ್ಯ ಅನ್ನೋದು ಈ ದುಡ್ಡಿನ ಮಹತ್ವವನ್ನ ತೋರಿಸ್ತಾ ಇರುವಂಥದ್ದು. ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಪ್ರತಿಯೊಬ್ಬರು ಅಷ್ಟೇ, ನಾವು ಹೇಳೋದೇನಂತಂದ್ರೆ, ನಿಮಗೆ ಎಷ್ಟೇ ವಯಸ್ಸಾಗಿರ್ಲಿ, ಇಲ್ಲ ಚಿಕ್ಕ ವಯಸ್ಸಿರ್ಲಿ, ಇಲ್ಲ ಸ್ವಲ್ಪ ದೊಡ್ಡ ವಯಸ್ಸಿರ್ಲಿ, ಇಲ್ಲ ಇನ್ನೂ ವಯಸ್ಸಾಗಿರ್ಲಿ, ಆದರೆ ದುಡ್ಡನ್ನ ನಿಮ್ಮ ಹತ್ರ ಸ್ವಲ್ಪ ಸೇಫ್ ಆಗಿಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಊರಲ್ಲಿ ತಂದೆ ತಾಯಿ ಇರ್ತಾರೆ, 2 ಗಂಡು ಮಕ್ಳು ಇರ್ತಾರೆ. ಸರಿ. ತಂದೆ ತೀರೋಗ್ತಾನೆ, ಈ ಮಕ್ಕಳು ಬೆಳೆದು ಮದುವೆ ವಯಸ್ಸಿಗೆ ಬರ್ತಾರೆ. ತಾಯಿ ಆದಂಥವಳು ತನ್ನ 2 ಮಕ್ಕಳಿಗೆ ಮದುವೆಯನ್ನ ಮಾಡ್ತಾಳೆ. ಮಾಡಿ ಆಕೆ ಮಾಡಿದ್ದೇನಪ್ಪ ಅಂತಂದ್ರೆ, ಮದುವೆ ಮಾಡಿದಾಳೆ, ಇರುವಂತಹ ಆಸ್ತಿಯನ್ನೆಲ್ಲ ಆ 2 ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಹಂಚಿಬಿಟ್ಟಿದ್ದಾಳೆ. ಸರಿ. ಈಕೆ ಏನು ಇಟ್ಕೊಂಡಿಲ್ಲ.
ದುಡ್ಡು ಇಲ್ಲ, ಆಸ್ತಿ ಇಲ್ಲ, ಏನು ಇಲ್ಲ, ಇಬ್ಬರಿಗೂ ಮದುವೆ ಮಾಡಿಬಿಟ್ಟಿದ್ದಾಳೆ. ಸ್ವಲ್ಪ ದಿನ ಕಳೆದ ಮೇಲೆ ಆಕೆ ಚಿಕ್ಕ ಮಗನ ಮನೆಯಲ್ಲಿದ್ರೆ ಅಲ್ಲಿ ಊಟ ಸರಿಯಾಗಿ ಆಗ್ತಾ ಇಲ್ಲ. ಸೊಸೆ ಆದವಳು ಊಟ ಸರಿಯಾಗಿ ಆಗ್ತಾ ಇಲ್ಲ ತಾಯಿ. ನಂತರ ದೊಡ್ಡ ಮಗನ ಮನೆಗೆ ಹೋಗ್ತಾಳೆ. ಅಲ್ಲಿ ಏನಾಗಿದೆ, ಆಕೆನು ಊಟ ಈ ಯಮ್ಮನಿಗೆ ಹಾಕೋದಿಕ್ಕೆ ಹಿಂದೆ ಹೊಡಿತಾ ಇದ್ದಾಳೆ. ಈ ಯಮ್ಮನನ್ನ ನೋಡ್ತಾ ಇಲ್ಲ, ಇಬ್ಬರು ಸೊಸೆಯರು ನೋಡ್ತಾ ಇಲ್ಲ. ಮಕ್ಕಳು ನೋಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಏನಾದ್ರು ನೋಡ್ತಾರೆ ಅಂತ ಕಾಯ್ತಾ ಇದ್ದಾಳೆ. ಗಂಡು ಮಕ್ಕಳು ಅಷ್ಟೇ ಈ ಯಮ್ಮನನ್ನ ಸರಿಯಾಗಿ ಗಮನಿಸ್ತಾ ಇಲ್ಲ, ನೋಡ್ಕೊಳ್ತಿಲ್ಲ. ಇಲ್ಲಿ ಮನೆಯಲ್ಲಿ ಯಾವ ತರ ಒಂದು ಸ್ಥಿತಿ ಆರಂಭ ಆಯ್ತು ಅಂತಂದ್ರೆ, ಈಕೆಗೆ ನಾನು ಆಸ್ತಿಯನ್ನು ಇಟ್ಕೊಂಡು, ನಮ್ಮ ಯಜಮಾನ್ರು ಇಷ್ಟೆಲ್ಲ ನನ್ನ ಹೆಸರೆಲ್ಲ ಆಸ್ತಿಯನ್ನು ಇಟ್ಕೊಂಡು ನಾನು ಎಲ್ಲ ಹಂಚ್ಬಿಟ್ಟಿದ್ದೀನಲ್ಲ, ಇವತ್ತು ನನಗೆ ಊಟ ಇಲ್ದಿರುವಂತ ಪರಿಸ್ಥಿತಿ ಬಂತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ದುಃಖವನ್ನು ಅನುಭವಿಸ್ತಾ ಇರ್ತಾಳೆ. ಒಮ್ಮೆ ಏನಾಗುತ್ತೆ ಅಂತಂದ್ರೆ, ಆಕೆ ಹೋಗಿ ಒಂದು ದೇವಸ್ಥಾನದ ಹತ್ರ ಕುಳಿತುಕೊಂಡಿರ್ಬೇಕಾಗಿದ್ರೆ ಅಲ್ಲಿ ಒಬ್ಬ ಸ್ವಾಮೀಜಿ ಬರ್ತಾರೆ, ಗುರುಜಿ ಬರ್ತಾರೆ ದೇವಸ್ಥಾನಕ್ಕೆ. ಬಂದ ತಕ್ಷಣ ಈಕೆಯನ್ನ ನೋಡ್ತಾರೆ. ಯಾಕಮ್ಮ ಇಲ್ಲಿದೆಯಾ ಅಂತ ಕೇಳ್ತಾರೆ. ಹೌದು ಗುರುಜಿ, ನಮ್ಮ ಮನೆಯಲ್ಲಿ ಈ ತರ ಪರಿಸ್ಥಿತಿ ಆಗಿದೆ, ಅದಕ್ಕೆ ನಾನು ಇಲ್ಲಿ ಬಂದು ಕುಳಿತುಕೊಂಡಿದ್ದೀನಿ. ಆಮೇಲೆ ಗುರುಜಿ ಹೇಳ್ತಾರೆ, ಅಮ್ಮ ನೀನು ನಿಮ್ಮ ಮನೆಯಲ್ಲಿ ಚೆನ್ನಾಗಿದ್ದಾಗ ನನ್ನನ್ನ ಕರೆಸಿ ನನಗೆ ಸತ್ಕಾರ್ಯಗಳನ್ನ ಮಾಡಿದ್ದೀಯ. ಆಗಿರ್ಬೇಕಾಗಿದ್ರೆ ನೀನು ಇಲ್ಲಿ ಕುಳಿತಿರೋದು ಸರಿ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದುಡ್ಡನ್ನು ಕೊಡ್ತಾರೆ. ಅದು ಸ್ವಲ್ಪ ಕೊಡ್ತಾರೆ. ಮತ್ತೆ ಇದಕ್ಕೆ ಒಂದು ಐಡಿಯಾ ಕೊಡ್ತೀನಿ ನಿನಗೆ. ನಿನ್ನ ಮಕ್ಕಳಿಬ್ಬರು ನಿನ್ನ ಚೆನ್ನಾಗಿ ನೋಡ್ಕೊಬೇಕು, ಅದಕ್ಕೆ ನಾನು ಒಂದು ಐಡಿಯಾ ಕೊಡ್ತೀನಿ. ಆ ಥರ ಮಾಡ್ತಾಯೇ, ಯಾಕಂದ್ರೆ ನನಗೆ ತುಂಬ ಸತ್ಕಾರ ಮಾಡಿದ್ಯಾ, ನೀನು ಚೆನ್ನಾಗಿದ್ದಾಗ ನನಗೆ ಮನೆಗೆ ಕರೆಸಿ ನನಗೆ ತುಂಬ ಸತ್ಕಾರ ಮಾಡಿದ್ಯಾ, ನಿನಗೆ ಆ ಐಡಿಯಾ ಕೊಡ್ತೀನಿ ಅಂತ ಹೇಳಿ ಗುರುಜಿ ಅಂತ. ಆಮೇಲೆ ಆ ಗುರುಜಿ ಒಂದು ಐಡಿಯಾ ಹೇಳ್ತಾರೆ. ಏನಂತಂದ್ರೆ, ಎಂಚು ಅಂತ ಬರ್ತಾ ಇತ್ತು, ನಿಮಗೆ ಗೊತ್ತಿರುತ್ತೆ. ಅದನ್ನ ನೋಡಮ್ಮ, ಒಂದು 4 ಎಂಚನ್ನು ತಗೋ, ಅದರಲ್ಲಿ ರೌಂಡ್ ಆಗಿ ಬಿಲ್ಲೆಗಳ ತರ ಮಾಡು. ಅದು ಯಾವ ತರ ಇರಬೇಕು ಅಂತಂದ್ರೆ ಕಾಯಿನ್ ತರನೇ ಇರಬೇಕು, ಸೇಮ್ ಕಾಯಿನ್ ತರ ಇರಲಿ. ಅದನ್ನ 2 ಬಟ್ಟೆಗಳಲ್ಲಿ ಕಟ್ಟು, ಒಂದು 10 ರೆಡಿ ಮಾಡ್ಕೊ. ಅದು ಒಂದು ಬಟ್ಟೆನಲ್ಲಿ ಸುತ್ಕೊಂಡು ಅದ್ರ ಮೇಲೆ ಇನ್ನೂ ಒಂದು ಬಟ್ಟೆ ಸುತ್ತು, ಅದ್ರ ಮೇಲೆ ಇನ್ನೂ ಒಂದು ಬಟ್ಟೆ ಸುತ್ತು ಅಂತ ಹೇಳ್ಬಿಟ್ಟು ಒಂದು 5 ಪದರ ಬಟ್ಟೆಯನ್ನ ಸುತ್ತು ಅಂತ ಹೇಳ್ತಾರೆ. ಇದು ಮಾಡಿದ್ರೆ ಹೆಂಗೆ ಅಂತ ಆ ಯಮ್ಮನಿಗೆ ಯೋಚನೆ ಬರುತ್ತೆ. ಆದ್ರೆ ಸ್ವಾಮೀಜಿ ಅಲ್ವಾ, ಗುರುಜಿ ಅಲ್ವಾ, ಗುರುಗಳು ಹೇಳಿರೋ ಮಾತನ್ನ ಕೇಳಬೇಕು ಅಂತ ಹೇಳ್ಬಿಟ್ಟು ಆಯ್ತು ಸ್ವಾಮೀಜಿ ಅಂತ. ಆಮೇಲೆ ಆಕೆ ಹೋಗಿ ಅದನ್ನೆಲ್ಲ ರೆಡಿ ಮಾಡ್ತಾಳೆ. ಆಮೇಲೆ ಅದೆಲ್ಲ ರೆಡಿ ಮಾಡ್ಕೊಂಡು ಗುರೂಜಿ ಹೇಳ್ದಂಗೆ ಅದನ್ನ ಆ ಯಮ್ಮನ ಸೊಂಟಕ್ಕೆ ಸಿಕ್ಸ್ಕೊಂಡು ಗಂಟು ತರ ಮಾಡ್ಕೊಂಡು ಸೊಂಟಕ್ಕೆ ಸಿಕ್ಸ್ಕೊಂತಾಳೆ. ನಂತರ ಏನ್ ಮಾಡ್ತಾಳೆ, ಗುರೂಜಿ ಹೇಳ್ಕೊಟ್ಟಿರ್ತಾರೆ ಏನೇನ್ ಮಾಡ್ಬೇಕು ಅಂತ. ಸ್ಟ್ರೈಟ್ ಆಗಿ ಬಂದು ಚಿಕ್ಕ ಮಗನ ಮನೆಗೆ ಹೋಗ್ತಾಳೆ. ಮನೆಗೆ ಹೋದ ತಕ್ಷಣ ಆಕೆ ಏನಮ್ಮ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾಳೆ. ಊಟ ನೋಡಿದ್ರೆ ಆಗೋಗಿದೆ ಅಂತಾಳೆ. ಊಟ ಮಾಡ್ಬೇಕು ಅಂದ್ರೆ ಊಟ ಇಲ್ಲ ಅಂತ. ಆಮೇಲೆ ಆಕೆ ಹೊರಗಡೆ ಬರ್ಬೇಕಾಗಿದ್ರೆ ಅಲ್ಲಿ ಗಂಟು ಕಾಣಿಸುತ್ತೆ. ಇಲ್ಲಿ ಆ ಮುದುಕಿ ಆ ಗಂಟನ್ನ ಇಟ್ಕೊಂಡಿರ್ತಾಳೆ. ಅದನ್ನ ನೋಡಿದ ತಕ್ಷಣನೇ ಈಕೆ ನೋಡ್ದ ಎಲ್ಲಾ ಆಸ್ತಿನೂ ಹಂಚ್ಬಿಟ್ಟು ಬಂಗಾರ ಮಾತ್ರ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದ ತಕ್ಷಣನೇ ಸೊಸೆ ಕರ್ಕೊಂಡು ಹೋಗ್ತಾಳೆ ಒಳಗಡೆಗೆ. ಕೂರಿಸ್ಬಿಟ್ಟು ಚೇರ್ ಮೇಲೆ ಕೂತ್ರಿಸಿ, ಅಯ್ಯೋ ಅತ್ತೆಮ್ಮ ಇರಮ್ಮ, ನಿನ್ಗೆ ಅಡಿಗೆ ಮಾಡಾಕ್ತೀನಿ ನಾನು, ಬಿಸಿ ಬಿಸಿ ಮಾಡಾಕ್ತೀನಿ ಅಂತ ಅಲ್ಲಿ ಸ್ಟಾರ್ಟ್ ಮಾಡ್ತಾಳೆ. ಸ್ಟಾರ್ಟ್ ಮಾಡ್ಬಿಟ್ಟು ಅಡಿಗೆ ಮಾಡ್ತಾಳೆ, ಒಳ್ಳೆ ಒಳ್ಳೆ ತಿಂಡಿಗಳನ್ನ ಮಾಡ್ತಾಳೆ, ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆಮೇಲೆ ಒಂದ್ ದಿವಸ ಊರಲ್ಲಿ ಕತೆ ನಡೀತಾ ಇದೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾಳೆ, ದೊಡ್ಡ ಮಗನ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋದ ತಕ್ಷಣನೇ ಆಕೆ ಏನ್ ಮಾಡ್ತಾಳೆ, ದೊಡ್ಡ ಸೊಸೆ, ಅಯ್ಯೋ ಬಂದಮ್ಮ ಏನಮ್ಮ ಅಂತ ಕೇಳ್ತಾಳೆ. ಬಂದು ಊಟ ಅನ್ನೋಷ್ಟೊತ್ತಿಗೆ, ಅಯ್ಯೋ ನೀನ್ ಸ್ವಲ್ಪ ಮೊದ್ಲೇ ಬರಾಕಿಲ್ವಾ, ಖಾಲಿ ಆಗೋಯ್ತು. ಆಮೇಲೆ ಸರಿ ಬಿಡಮ್ಮ ನಾನು ಹೋಗ್ತೀನಿ ಅಂತ ಹೊರಗಡೆ ಬರಕ್ ಹೋಗ್ತಾಳೆ. ಆ ಗಂಟು ಕಾಣಿಸುತ್ತೆ, ಹಿಂಗ್ ಅನ್ಕೊಂತಾಳೆ, ಗಂಟು ಕಾಣಿಸುತ್ತೆ. ಅದ್ರ ನೋಡಿದ ತಕ್ಷಣನೇ ಚಿಕ್ಕ ಸೊಸೆಗೆ ಎಲ್ಲಿಲ್ಲದ ಅಕ್ಕರೆ ಬಂದ್ಬಿಡುತ್ತೆ. ಬಂದ್ಬಿಟ್ಟು ಅಯ್ಯೋ ಅತ್ತೆಮ್ಮ ಬಾಬಾ ನೀನ್ ಏನಮ್ಮ ನೀನ್ ಹಂಗೆ ಹೋಗ್ತಾ ಇದೀಯಾ, ನಾನು ಮಾಡ್ತೀನಿ, ಈಗಲೇ ರೆಡಿ ಮಾಡ್ಬಿಡ್ತೀನಿ, 10 ನಿಮಿಷ ಎಷ್ಟೊತ್ತು ನಾನು ಮಾಡ್ಬಿಡ್ತೀನಿ ಅಂತ ಕರ್ಕೊಂಬಂದು ಚೇರ್ ಮೇಲೆ ಕೂತರ್ಸಿ ಕಾಲುಗಳೆಲ್ಲ ಒತ್ತಿ ಅಡಿಗೆ ಮಾಡಕ್ ರೆಡಿ ಮಾಡ್ತಾಳೆ. ಊಟ ಮಾಡಿ ಬಡಿಸ್ತಾಳೆ. ಆಯ್ತಾ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಕೆ
ಅದೇ ರೀತಿಯಾಗಿ ಸ್ವಲ್ಪ ದಿವಸ ಚಿಕ್ಕ ಮಗನ ಮನೆಯಲ್ಲಿರೋದು, ಸ್ವಲ್ಪ ದೊಡ್ಡ ಮಗನ ಮನೇಲಿ ಇರೋದು. ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇರ್ತಾನೆ. ನಂತರ ಏನಾಗುತ್ತೆ ಅಂದ್ರೆ ಒಂದ್ ದಿವಸ ಆಕೆ ನಡ್ಕೊಂಡು ಹೋಗ್ಬೇಕಾಗಿದ್ರೆ ಒಂದು ಕಾಲುವೆ ಹತ್ರ ದಾಟಕ್ ಹೋಗಿ, ತುಂಬಾ ವಯಸ್ಸಾಗಿರುತ್ತೆ, ತುಂಬಾ ಏಜ್ ಆಗಿರುತ್ತೆ, ಆ ದಾಟಕ್ ಹೋಗಿ ಅಲ್ಲೇ ಪ್ರಾಣವನ್ನು ಬಿಟ್ಬಿಡ್ತಾಳೆ ಆ ಹೆಜ್ಜೆ. ಆಮೇಲೆ ಈಗ ಅಂತ್ಯ ಸಂಸ್ಕಾರ ಮಾಡ್ಬೇಕಲ್ವಾ, ಆಗ ಇವನು ಚಿಕ್ಕ ಮಗ ಏನಂತ ಇದ್ದಾನೆ, ನಾನ್ ನಮ್ಮ ತಾಯಿನ ಸಂಸ್ಕಾರ ಮಾಡ್ಬೇಕು, ನಾನು ಹಂಗೆ ಅಂತ ಇದ್ದಾನೆ. ಇವ್ ದೊಡ್ಡ ಮಗ ಏನಂತ ಇದ್ದಾನೆ, ಇಲ್ಲ ನಾನ್ ಮಾಡ್ತೀನಿ, ನಾನೇ ದೊಡ್ಡವನು, ನಾನೇ ಮಾಡ್ತೀನಿ ಅಂತ ಇವರಿಬ್ರು ಜಗಳ ಆಡ್ತಾ ಇದ್ದಾರೆ. ಸೊಸೆಗಳಾದ್ರೆ ಇಲ್ಲ ನಮ್ಮನೆ ಕರ್ಕೊಂಡ್ಬಂದು ನಮ್ಮನೆ ಮುಂದೆನೆ ಸಂಸ್ಕಾರ ಮಾಡ್ಬೇಕು ಅಂತ ಇವರಿಬ್ರು ಜಗಳ ಆಡ್ತಾ ಇದ್ದಾರೆ. ಸೊಸೆಗಳು ಜಗಳ ಆಡ್ತಾ ಇದಾರೆ, ಮಕ್ಕಳು ಜಗಳ ಆಡ್ತಾ ಇದಾರೆ. ಆಮೇಲೆ ಕರ್ಕೊಂಡ್ ಬರ್ತಾರೆ, ಮನೆ ಹತ್ರ ಇಟ್ಬಿಟ್ಟು ಒಬ್ಬ ಇವ್ರು ಏನಕ್ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಕಂಡು ಹಿಡ್ಕೊಂತಾನೆ. ಅವನ ಹತ್ರ ಗಂಟು ಚಿಕ್ಕ ಮಗ ಕಂಡು ಹಿಡ್ಕೊಂತಾನೆ. ಚಿಕ್ಕ ಮಗ ಏನಂತ ಇವ್ನ್ ಗಂಟಿದೆ, ದೊಡ್ಡ ಮಗ ಏನಿದೆ ಅವನಿಗೂ ಗಂಟಿದೆ. ಸೊಸೆಗಳಿಗೆ ಅಲ್ಲಿ ಗಂಟಿರೋದ್ರ ಮೇಲೆ ಆಸೆ ಇದೆ. ಆದ್ರೆ ಆ ಊರಿನ ಒಬ್ಬ ಯಜಮಾನ ಬರ್ತಾನೆ, ಇವ್ರು ಯಾಕೆ ಈ ತರ ಜಗಳ ಆಡ್ತಾ ಇದಾರೆ ಅಂತ ಯೋಚನೆ ಮಾಡ್ತಾನೆ. ನೋಡಿದಾಗ ಆಕೆ ಹತ್ರ ಒಂದ್ ಗಂಟು ಕಾಣಿಸುತ್ತೆ. ಇದಕ್ಕೆ ನೀವು ಜಗಳ ಆಡ್ತಾ ಇರೋದು, ನನ್ಗೆ ಹೇಳಿದ್ರು ನಾನು ಮೊದ್ಲೇ ಪರಿಷ್ಕಾರ ಹೇಳ್ಬಿಡ್ತಾ ಇದ್ನಲ್ಲ, ಅದನ್ನ ಬಿಚ್ಚಿ ನೀವಿಬ್ರು ಅರ್ಧ ತಗೊಂಡಿರ್ ಬಿಡಿ ಅಂತಾನೆ. ಇಲ್ಲ ನಾನ್ ಸಾಕಿರೋದು ನಮ್ ತಾಯಿನ ನನಗೆ ಬರ್ಬೇಕು ಅಂತಾನೆ. ಅವನು ನಾನ್ ಸಾಕಿರೋದು ಅಂತಾನೆ. ಕೊನೆಗೆ ಆಯ್ತಯ್ಯ ನೋಡೋಣ, ನೀವ್ ಯಾರೆಷ್ಟು ಸಾಕಿದ್ದೀರಾ ನಿಮ್ಮಿಬ್ರಿಗೂ ಅರ್ಧ ಕೊಡ್ತೀವಿ, ಜಗಳ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಬಿಚ್ಚುತ್ತಾರೆ. ಬಿಚ್ಚಿದ ತಕ್ಷಣ ನೋಡಿದ್ರೆ ಅಲ್ಲಿ ಹೆಂಚಿನ ಬಿಲ್ಲೆಗಳಿರ್ತದೆ. ಅದನ್ನ ನೋಡಿದ ತಕ್ಷಣ ಏನಂತ ಇದ್ದಾನೆ, ಹೇಯ್ ನೀನೇ ಮಾಡ್ಕೊ ಹೋಗೋ ಸಂಸ್ಕಾರ, ನೀನೇ ಮಾಡ್ಕೊ ಹೋಗೋ ಅಂತಾನೆ. ಯಾರೋ ಚಿಕ್ಕ ಮಗ. ದೊಡ್ಡ ಮಗ ಏನಂತ, ಇಲ್ಲ ನೀನ್ ಇಷ್ಟೊತ್ತು ಹೇಳ್ದಲ್ಲೋ, ನಾನೇ ಮಾಡ್ತೀನಿ ಅಂದಲ್ಲ, ನೀನು ಮಾಡೋಗು ಅಂತಾನೆ. ಆ ತರ ಇಬ್ರು ಜಗಳ ಆಡ್ಬೇಕಾಗಿದ್ರೆ ಆ ಊರಿನವರೆಲ್ಲ ಬಂದು ಆ ತಾಯಿಯನ್ನ ಇವ್ರನ್ನ ಕರ್ಕೊಂಡೋಗಿ, ನೀವು ಮುಂದೆ ನಿಂತ್ಕೊಳ್ಳಿ, ನಾವೇ ಸಂಸ್ಕಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಆ ತಾಯಿಗೆ ಆ ಸಂಸ್ಕಾರವನ್ನು ಮಾಡ್ತಾರೆ. ಅಲ್ಲಿ ಏನಾಗಿದೆ ಅಂತಂದ್ರೆ ದುಡ್ಡು ಎಷ್ಟು ಮುಖ್ಯ. ದುಡ್ಡು ಇಲ್ಲದೆ ಇದ್ರೆ ಆ ಜನಗಳ ಸಮಸ್ಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಕೊಬೇಕು. ಅದರಿಂದನೇ ನಾವು ಹೇಳೋದೇನಂತಂದ್ರೆ ಜನಗಳಿಗೆ ಸಂದೇಶ, ಪ್ರತಿಯೊಬ್ಬರೂ ಅಷ್ಟೇ, ನೀವು ಇರುವ ತನಕ ನಿಮ್ಮ ಹತ್ರ ಎಷ್ಟಾದ್ರೆ ಅಷ್ಟು ದುಡ್ಡನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಿ. ನೀವು ಹೋದ ನಂತರ ಯಾರೋ ಒಬ್ಬರು ತಗೊಂತಾರ, ಏನೋ ಒಂದಾಗುತ್ತೆ, ಅದು ಅವ್ರಿಗೆ ಸೇರಿದ್ದು. ನೀವಿರುವ ತನಕ ನಿಮ್ಮ ಸೇಫ್ಟಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಇಟ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ದುಡ್ಡು ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸುತ್ತೆ ಅಂತ ಹೇಳಿ, ನಮಗೋಸ್ಕರ ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ, ಯಾರ ಮೇಲೂ ಕೂಡ ನಾವು ಭಾರನ ಹೊರದೆ, ನಮಗೋಸ್ಕರ ಕೊನೆ ತನಕ ದುಡ್ಡು ಇರಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೀವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಅದ್ಭುತವಾದಂತಹ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಅದ್ಭುತವಾದಂತಹ ಟಾಪಿಕ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ SRS ಮಣಿಮಂದಿರ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಎಲ್ರೂ ಶ್ರೀಮಂತರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಲ್ರೂ ಶ್ರೀಮಂತರಾಗ್ರಿ.